ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಪರ್ಪಲ್ಸ್ ಕಿಚನ್. ಇವತ್ತು ನಮ್ಮ ಚಾನಲಲ್ಲಿ ಒಳ್ಳೆ ಒಂದು ಸೈಡ್ ಡಿಶ್ ರೆಸಿಪಿ, ನಾನ್ ವೆಜ್ಗೆ ರೀಪ್ಲೇಸ್ಮೆಂಟ್ ಆಗಿರೋ ಒಂದು ರೆಸಿಪಿ. ಅಂದರೆ ಚಿಕನ್ ಮಟನ್ ತಿನ್ನಬೇಕು ಆದರೆ ತಿನ್ನೋಕ್ಕಾಗಲ್ಲ ಅಂದಾಗ ಒಂದು ಒಳ್ಳೆಯ ಒಂದು ಎಗ್ ಇಟ್ಟು ಒಂದಿರೋ ರೆಸಿಪಿ. ಈ ರೆಸಿಪಿ ಮಾಡೋಕ್ಕೆ ಫಸ್ಟ್ ಒಂದು ಬಾಣಲಿಯಲ್ಲಿ 1 ಟೇಬಲ್ ಸ್ಪೂನ್ ಎಣ್ಣೆ, ಒಂದು ಅರ್ಧ ಟೀ ಸ್ಪೂನ್ ತುಪ್ಪ ಮತ್ತು ಹೋಲ್ ಸ್ಪೈಸಸ್ ಹಾಕ್ಕೊಳ್ಳಿ. 2 ಚಕ್ಕೆ, 2 ಲವಂಗ, 2 ಏಲಕ್ಕಿ, 2 ಬ್ರಿಂಜಿ ಎಲೆ. ಏಲಕ್ಕಿ ಚೆನ್ನಾಗಿ ಉಬ್ಬು ಬಂದಮೇಲೆ ಮೆಣಸು ಹಾಕ್ಕೊಳ್ಳಿ, ಒಂದು 4 ಒಂದು 10 ಸೆಕೆಂಡ್ಸ್ ಆದಮೇಲೆ 2 ಮೀಡಿಯಮ್ ಸೈಜ್ ಈರುಳ್ಳಿನ ದಪ್ಪಕ್ಕೆ ಹೆಚ್ಚಿಟ್ಕೊಂಡು ಹಾಕ್ಕೊಳ್ಳಿ. ಈರುಳ್ಳಿ ಒಂದು 30 ಸೆಕೆಂಡ್ಸ್ ಫ್ರೈ ಆದಮೇಲೆ ಶುಂಠಿ ಬೆಳ್ಳುಳ್ಳಿನ ಜಜ್ಕೊಂಡು ಇವತ್ತು ನಾನು ಹಾಕೋತಾ ಇದ್ದೀನಿ. ನಿಮ್ಮ ಹತ್ರ ಫ್ರೆಶ್ಶಾಗಿ ಹಾಕಿದರೆ ಚೆನ್ನಾಗಿರುತ್ತೆ, ನಿಮ್ಮ ಹತ್ರ ಇಲ್ಲ ಅಂದರೆ ನೀವು ಪೇಸ್ಟ್ ಇದ್ದರೆ ಪೇಸ್ಟ್ ಕೂಡ ಹಾಕೋಬೋದು. ಫ್ರೆಶ್ಶಾಗಿ ಹಾಕಿದರೆ ಫ್ಲೇವರ್ ಚೆನ್ನಾಗಿರುತ್ತೆ. ಒಂದು 30 ಸೆಕೆಂಡ್ಸ್ ಚೆನ್ನಾಗಿ ಫ್ರೈ ಆದಮೇಲೆ 3 ಜಾಮೂನ್ ಟೊಮೆಟೊನ ನಾನು ದಪ್ಪಕ್ಕೆ ಕಟ್ ಮಾಡ್ಕೊಂಡು ತಗೊಂಡಿದ್ದೀನಿ. ನೀವು ನಾಟಿ ಟೊಮೆಟೊ ಕೂಡ ಯೂಸ್ ಮಾಡ್ಕೋಬೋದು. ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಒಂದು 30 ಸೆಕೆಂಡ್ಸು. ಟೊಮೆಟೊ ಬಂದುಬಿಟ್ಟು ತೀರಾ ಸಾಫ್ಟಾಗಿ ಬೇಯಬೇಕು ಅಂತೇನಿಲ್ಲ, ಮೀಡಿಯಮ್ ಸಾಫ್ಟಲ್ಲಿ ಬೆಂದರೆ ಸಾಕು. ಯಾಕಂದರೆ ಟೊಮೆಟೊ ದಪ್ಪಕ್ಕೆ ಆ ಮೊಟ್ಟೆ ಜೊತೆ ಇದ್ರೇ ಟೇಸ್ಟ್ ಚೆನ್ನಾಗಿರುತ್ತೆ, ಒಳ್ಳೆಯ ಒಂದು ಗ್ರೇವಿ ಚೆನ್ನಾಗಿ ಬರುತ್ತೆ. ಮಸಾಲಾಸ್ಗೆ ಅರ್ಧ ಟೀ ಸ್ಪೂನ್ ಅರಿಶಿನ, ಅರ್ಧ ಟೀ ಸ್ಪೂನ್ ಖಾರದ ಪುಡಿ, ಅರ್ಧ ಟೀ ಸ್ಪೂನ್ ಧನಿಯಾ ಪೌಡರ್, ಅರ್ಧ ಟೀ ಸ್ಪೂನ್ ಗರಂ ಮಸಾಲ ಪೌಡರ್, ಅರ್ಧ ಟೀ ಸ್ಪೂನ್ ಉಪ್ಪು, ಅರ್ಧ ಟೀ ಸ್ಪೂನ್ ಜೀರಾ ಪೌಡರ್ ಎಲ್ಲ ಅರ್ಧ ಟೀ ಸ್ಪೂನ್ ಹಾಕ್ಕೊಳ್ಳಿ. ಅಳತೆ ಸರಿಗಿರುತ್ತೆ. ಅಚ್ಕಾರದ ಪುಡಿ ಹಾಕೊಳ್ಳೋಂಗಿದ್ರೆ ಅರ್ಧ ಟೀ ಸ್ಪೂನ್, ಕಾಶ್ಮೀರಿ ಚಿಲ್ಲಿ ಪೌಡ್ರ್ ಅಂದರೆ 1 ಟೀ ಸ್ಪೂನ್ ಹಾಕ್ಕೊಳ್ಳಿ. ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಅರ್ಧ ಗ್ಲಾಸ್ ಆಗೋಷ್ಟು ನೀರು ಬಿಟ್ಬಿಟ್ಟು, ನೀರು ಚೆನ್ನಾಗಿ ಒಂದು 30 ಸೆಕೆಂಡ್ಸ್ ಲೋ ಫ್ಲೇಮಲ್ಲಿ ಕುದಿಬೇಕು. ಈ ಥರ ಕುದಿ ಬಂದಮೇಲೆ ಒಂದು 3 ಮೊಟ್ಟೆನ ಫುಲ್ ಹರಟ್ಕೊಳ್ಳೋಂಗೆ 4 ಕಡೆನೂ ಹಾಕ್ಬಿಡಿ. ಅಂದರೆ ಮಿಕ್ಸ್ ಮಾಡಬಾರ್ದು, ಜಸ್ಟ್ 4 ಕಡೆ ಹರಟ್ಕೊಳ್ಳೋಂಗೆ ಫುಲ್ಲು ಸ್ಪ್ರೆಡ್ ಮಾಡ್ಕೊಳ್ಳಿ. ಒಂದು 2 ಮಿನಿಟ್ಸ್ ಲೋ ಫ್ಲೇಮಲ್ಲೇ ಬೇಯಲಿ. ಆವಾಗ ತೆಗೆದು ನೋಡ್ತಾಯಿರಿ. 2 ಮಿನಿಟ್ಸ್ ಆದಮೇಲೆ ನೋಡಿದರೆ ಅರ್ಧ ಬೆಂದಿದೆ, ಇನ್ನೊಂದು ಸ್ವಲ್ಪ ಬೇಯಬೇಕು. ಇನ್ನೊಂದು 3 ಮಿನಿಟ್ಸ್ ಬಂದುಬಿಟ್ಟು ಫುಲ್ ಲೋ ಫ್ಲೇಮಲ್ಲಿ ಇಟ್ಬಿಡಿ. ಮೊಟ್ಟೆ ಮತ್ತು ಟೊಮೆಟೊ ಎಲ್ಲ ಫುಲ್ ಸಾಫ್ಟಾಗಿ ಬೆಂದಿರುತ್ತೆ. ನೋಡಿದ್ರೇ ಕಾಣಿಸುತ್ತೆ ಚೆನ್ನಾಗಿ ಬೆಂದಿದೆ ಅಂತ. ಇವಾಗ ಮೇಲ್ಮೇಲಾಗಿ ಮಿಕ್ಸ್ ಮಾಡ್ಕೊಡಿ, ಫುಲ್ಲಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿದರೆ ಈ ರೀತಿ ಮಿಕ್ಸ್ ಮಾಡ್ಕೋಬೇಕು. ಫುಲ್ಲಾಗಿ ಮಿಕ್ಸ್ ಮಾಡ್ಕೊಬಿಟ್ರೆ ಒಂಥರ ಪುಡಿ ಆದಂಗೆ ಆಗುತ್ತೆ, ನಮಗೆ ಟೇಸ್ಟ್ ಸಿಗಲ್ಲ. ಅಷ್ಟೇ. ಈ ರೆಸಿಪಿ ಟ್ರೈ ಮಾಡಿ ನೋಡಿ, ಹೇಗಿತ್ತು ಅಂತ ನಮಗೆ ತಿಳಿಸಿ. ಬಾಯ್.